ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ. ಶಿಡ್ಲಘಟ್ಟದಲ್ಲಿ ಭಕ್ತಿ ಭಾವದಿಂದ ಶ್ರೀ ರೇಣುಕಾ ಯಲ್ಲಮ್ಮ ಹೂವಿನ ಕರಗದ ಮಹೋತ್ಸವ. ಶಿಡ್ಲಘಟ್ಟ ನಗರದ ಪ್ರಸಿದ್ಧ ಶ್ರೀ ರೇಣುಕಾ ಯಲ್ಲಮ್ಮ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಭಕ್ತಿ ಭಾವದ ಈ ಪರ್ವವನ್ನು ಸಂಭ್ರಮಪೂರ್ಣವಾಗಿ ಆಚರಿಸಲಾಗಿದ್ದು, ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಿದ ನಗರವು ಆಕರ್ಷಣೆ ಕೇಂದ್ರವಾಗಿತ್ತು. ಸಾವಿರಾರು ಭಕ್ತರು ಶ್ರದ್ಧಾ ಮತ್ತು ಭಕ್ತಿಯಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷದಂತೆ ಈ ಬಾರಿ ಸಹ ಕುರುಬರಪೇಟೆ ಶ್ರೀರಾಮ ಯುವಕರ ಬಳಗದ ವತಿಯಿಂದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾರಮ್ಮ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರನ್ನು ಗೌರವಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಈ ಮಹೋತ್ಸವದ ಪ್ರಯುಕ್ತ ಆನಂದ್ ಗೌಡ ಹಾಗೂ ಬಿಜೆಪಿ ಮುಖಂಡರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಸಲ್ಲಾಪುರಮ್ಮ ಮತ್ತು ಶ್ರೀ ಮಾರಮ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತರಿಗಾಗಿ ನಗರದಲ್ಲಿ ಹಲವೆಡೆ ಸಾಮೂಹಿಕ ಅನ್ನಸಂತರ್ಪಣೆ ಆಯೋಜಿಸಲಾಗಿತ್ತು. ಮಹೋತ್ಸವದಲ್ಲಿ ಮಾತನಾಡಿದ ಸಿಕಲ್ ಆನಂದಗೌಡ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದಾರೆ. ದಿನೇ ದಿನೇ ಜನರ ಭಕ್ತಿ ಹೆಚ್ಚುತ್ತಿದೆ. ಯಲ್ಲಮ್ಮ ಕರಗ ಪ್ರಯುಕ್ತ ದೀಪಾಲಂಕಾರ, ಸಂಗೀತ, ರಸಮಂಜರಿ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹೋತ್ಸವದ ಮೆರುಗು ಹೆಚ್ಚಿಸಿದ್ದವು. ಈ ಅದ್ಭುತ ಹಬ್ಬವನ್ನು ಆಯೋಜಕರ ಒಗ್ಗಟ್ಟಿನ ಪ್ರಯತ್ನದಿಂದ ಯಶಸ್ವಿಯಾಗಿ ನಡೆಸಲಾಗಿದ್ದು, ಇದಕ್ಕೆ ನಾನು ಸಾಕ್ಷಿ ಎಂದು ಖುಷಿ ಪಡುತ್ತೇನೆ. ತಾಯಿ ರೇಣುಕಾ ಯಲ್ಲಮ್ಮ ಆಶೀರ್ವಾದದಿಂದ ಉತ್ತಮ ಮಳೆಯಾಗಲಿ, ರೈತರು ಸುಖ ಸಂತೋಷದಿಂದ ಬದುಕಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು. ಇವತ್ತಿನ ದಿವಸ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದ ಪ್ರತೀತಿಯಂತೆ ಈ ವರ್ಷವೂ ಸಹ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಕರಗ ಮಹೋತ್ಸವದಲ್ಲಿ ನಾನು ಸಹ ಪ್ರತಿ ವರ್ಷನೂ ಭಾಗವಹಿಸ್ತಾ ಇದ್ದೀನಿ. ನಾವು ನೋಡ್ತಾ ಇದ್ದೀವಿ, ದಿನೇ ದಿನೇ ನಮ್ಮ ನಾಗರಿಕರ ಜನಗಳ ಭಕ್ತಿ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಹಾಗಾಗಿ ಈ ದೀಪಾಲಂಕಾರ ಇರ್ಬೋದು, ಇಲ್ಲಿನ ಸಂಗೀತ ಗೋಷ್ಠಿ ಇರ್ಬೋದು, ವಿವಿಧ ಕಾರ್ಯಕ್ರಮಗಳಿಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇದನ್ನ ಆಯೋಜನೆಗೊಳಿಸಿರ್ತಕ್ಕಂತಹ ಆಯೋಜಕರಿದ್ದಾರಲ್ಲ, ಅವರ ಒಗ್ಗಟ್ಟಿನ ಫಲವಾಗಿ ಇವತ್ತಿನ ದಿವಸ ಈ ಕರಗ ಮಹೋತ್ಸವ ಇಷ್ಟು ವಿಜೃಂಭಣೆಯಿಂದ ಆಗ್ಲಿಕ್ಕೆ ನಾವು ಸಾಕ್ಷಿ ಅಂತ ಹೇಳ್ಬೋದು. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಏನು ಈ ಕರಗ ಮಹೋತ್ಸವನ್ನ ಹಮ್ಮಿಕೊಂಡಿದ್ದಾರೆ ಆ ಆಯೋಜಕರಿಗೂ ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರಿಗೂ ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ, ಅವರ ಮುಖದಲ್ಲಿ ನಾವು ಒಂದು ಮಂದಹಾಸವನ್ನ ನೋಡುವಂತ ಕಾಲ ಬರಲಿ ಅಂತ ಹೇಳ್ಬಿಟ್ಟು ಆ ತಾಯಿ ರೇಣುಕಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಮುಂಬರುವ ದಿನಗಳಲ್ಲೂ ಸಹ ಎಲ್ಲ ನಮ್ಮ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಈ ಶಿಡ್ಲಘಟ್ಟದಲ್ಲಿ ನಡೀತಕ್ಕಂತಹ ಎಲ್ಲ ಒಂದು ಕರಗ ಮಹೋತ್ಸವದಲ್ಲೂ ಸಹ ಭಾಗಿಯಾಗೋದ್ರ ಮುಖಾಂತರ ಆ ದೇವರ ಪಾತ್ರ ಭಕ್ತಿ ಪಾತ್ರೆಗೆ ನಾವು ಪಾತ್ರ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ರಾತ್ರಿ 12 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹೂವಿನ ಕರಗವನ್ನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳು ಕಣ್ತುಂಬಿಕೊಂಡು ಭಕ್ತಿ ಪರವಶರಾದರು. ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಈ ಮಹೋತ್ಸವ ಶಿಡ್ಲಘಟ್ಟದ ಭಕ್ತ ಜನತೆಗೆ ಅಪರೂಪದ ಸಂಭ್ರಮವನ್ನು ತಂದುಕೊಟ್ಟಿದ್ದು, ತಾಯಿ ಯಲ್ಲಮ್ಮನ ಕೃಪೆಯಿಂದ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಲಭಿಸಲಿ ಎಂಬುದು ಭಕ್ತಾದಿಗಳ ಹಾರೈಕೆ. ಈ ಮಹೋತ್ಸವದಲ್ಲಿ ಕುರುಬರಪೇಟೆ ನಗರಸಭೆ ಸದಸ್ಯ ಮುನಿರಾಜು, ಶ್ರೀರಾಮ ಯುವಕರ ಬಳಗದ ಪದಾಧಿಕಾರಿಗಳು ಗದ್ದಮುರಳಿ, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನರೇಶ್, ಪಲಿಚಾರ್ಲು ಸೋಮಶೇಖರ್, ತಲ್ದುಮ್ನಳ್ಳಿ ಮಧು, ಆನಂದ್, ರಾಮಕೃಷ್ಣ, ಸತೀಶ್ ಠಾಗೂರ್, ಬಾಲಕೃಷ್ಣ, ಸುಬ್ರಹ್ಮಣಿ, ಪ್ರತಾಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗುರುಮುಳುಗ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಗೋಪಿ ಅವರು ಮಾಡ್ತಾ ಇದ್ದಾರೆ.